ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳನ್ನು ಹೊಂದಿಸಿ ಸೋದರ ಸಹೋದರಿಯರೇ, ಈ ದಿನ ವಿಶೇಷ ದಿನ. ನಮ್ಮ ಲಾಡ್ಜಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಈ ದಿನ ಒಂದು ವಿಶೇಷ ದಿನ. ನಮಗೆ ಅಡಿಯಾರಿಂದ ಪ್ರೊಫೆಸರ್ C.A. ಸಿಂಧಿಯವರು, ರಾಷ್ಟ್ರೀಯ ಉಪನ್ಯಾಸಕರು, ಅಡಿಯಾರ್ ಲೈಬ್ರರಿ ನಿರ್ದೇಶಕರು ಆದಂತಹ ಸಿಂಧಿ ಅವರು ನಮ್ಮ ಲಾಡ್ಜಿಗೆ ಭೇಟಿ ನೀಡಿ ಈ ದಿನ ಒಂದು ವ್ಯಾಸಂಗ ತರಗತಿ ಹಾಗೂ ಗುಪ್ತಶಾಲೆ ತರಗತಿಯನ್ನು ತೆಗೆದುಕೊಳ್ಳಕ್ಕೆ ಬಂದಿದ್ದಾರೆ. ಅವರು ಈ ಹಿಂದೆ 2013ರಲ್ಲಿ ನಮ್ಮ ESನ ಉದ್ಘಾಟನೆ ಮಾಡಿದವರು ಅಂತ ಸಾಹೇಬ್ರೆ. ಅದೇ ಸಾಹೇಬ್ರು ಈ ದಿನ ಅದೇ ಒಂದು ಗುಪ್ತಶಾಲೆಯಲ್ಲಿ ನಮಗೆ ಕ್ಲಾಸ್ ತಗೊಳ್ಳಕ್ಕೆ ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತು ಲಾಡ್ಜಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸೋದರಿ ಕೆ. ಪಾರ್ವತಮ್ಮರು ತಮಗೆಲ್ಲ ಚಿರಪರಿಚಿತರು. ಅವರು ನಿಕಟಪೂರ್ವ ಕಾರ್ಯದರ್ಶಿಗಳು KTFಗೆ. ಅವರು ಸಹ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತು ಲಾಡ್ಜಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ರೆಡ್ಡಪ್ಪಾಚಾರ್ಯಗಳು ನಮಗೆ ಚಿರಪರಿಚಿತರು, ಇತಿಹಾಸ ಉಪನ್ಯಾಸಕರು, ನಮ್ಮ ಇತಿಹಾಸ ವಾಣಿ ಸಂಪಾದಕ ಮಂಡಳಿ ಸದಸ್ಯರು. ಅವರು ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಲಾಡ್ಜಿನ ಸದಸ್ಯರು ಮತ್ತು ಇತರೆ ಎಲ್ಲ ಬಂದಿದ್ದಾರೆ. ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಥಿಯಾಸಫಿಯಲ್ಲಿ ನಾವು ಹಿಂದುಳಿದಿದ್ದೇವೆ. ಯಾಕೆ ಅಂದರೆ ನಮ್ಮಲ್ಲಿ ಪ್ರಸಾರ ಆಗ್ತಾ ಇಲ್ಲ. ಎಲ್ಲ ಸಂಸ್ಥೆಗಳಲ್ಲಿ ಪ್ರಸಾರನೇ ಮುಖ್ಯ. ನಮ್ಮಲ್ಲಿ ಪ್ರಸಾರಕ್ಕೆ ನಾವು ಪ್ರಾಧಾನ್ಯ ಕೊಳ್ಳಿಲ್ಲ. ಇತ್ತೀಚೆಗೆ ನಮ್ಮ ಲಕ್ಷ್ಮೀಶ್ ಅವ್ರ ಮುಂದಾಳತ್ವದಲ್ಲಿ ಪ್ರಸಾರ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇದಕ್ಕೆ ಮೊದಲು ಎಲ್ಲೂ ಯಾವ ಟ್ಯೂಬ್ನಲ್ಲೂ ನಾವು ಕಾಣ್ತಾ ಇರಲಿಲ್ಲ. ಥಿಯಾಸಫಿ ಹೆಸರೇ ಇರಲಿಲ್ಲ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಲಕ್ಷ್ಮೀಶ್ ಮತ್ತು ಅವರ ಧರ್ಮಪತ್ನಿ ಆದ ಪದ್ಮ ಅವರು ಬಂದಿದ್ದಾರೆ. ಹೌದು, ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮಲ್ಲಿ ಪ್ರಸಾರನೇ ಇಲ್ಲ. ಇವ್ರು ಬಂದ ಮೇಲೆ ಪ್ರಸಾರ ಶುರುವಾಗಿರೋದು. ಅದು ಕೊರೋನಾ ಬಂದಮೇಲೆ ಸ್ವಲ್ಪ ಪ್ರಾರಂಭ ಆಯಿತು ಆನ್ಲೈನ್ನಲ್ಲಿ. ಇವ್ರು ಬಂದಮೇಲೆ ಇನ್ನೂ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ. ಅದರಲ್ಲೆಲ್ಲ ಬರ್ತಾ ಇದೆ, ವ್ಯೂವರ್ಸ್ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ತುಂಬ ಇದು ಆಕರ್ಷಣೆಯನ್ನು ಉಂಟು ಮಾಡಿದೆ. ಇದನ್ನು ಹೆಚ್ಚಿಗೆ ನಡೀಬೇಕು ಈ ಕಾರ್ಯಕ್ರಮ. At the outset, I express my sincere thanks to all the members of the Chintamani Theosophical Lodge and also Carnatic Federation for giving me this opportunity to visit this lodge. Long back, so many people were asking me to come and visit, and I am also interested to visit. But this happened this time. Really, I am happy to see once again this lodge and these premises. All this I have been visiting 3-4 times here. ಥಿಯಾಸಫಿ ಪ್ರಚಾರ ಆಗುವುದಿಲ್ಲ, ಅದಕ್ಕೆ ಕಾರಣ ಏನು? ನಾವೇ ಕಾರಣ. ಥಿಯಾಸಫಿ ಪ್ರಚಾರ ಆಗೋದಿಲ್ಲ, ಅದಕ್ಕೆ ಕಾರಣ ನಾವೇ. ಏನು ಕಾರಣ? ನಮ್ಮ ತಮೋಗುಣ ಕಾರಣ, ನಮ್ಮ ರಜೋಗುಣ ಕಾರಣ. ತಮೋಗುಣದೊಳಗೆ ನಾವು ಆಲಸ್ಯ, ಮನೆಯೊಳಗಿಂದ ಇಲ್ಲಿ ಬರುವುದಿಲ್ಲ, ಆ್ಯಕ್ಟಿವಿಟಿ ಅಟೆಂಡ್ ಮಾಡುವುದಿಲ್ಲ. ನಾವು ಮಾಡದಿದ್ದರೆ ನಮ್ಮ ಕೂಡ ಯಾರು ಬರ್ತಿದ್ರು, ಅವರು ಬರುವುದಿಲ್ಲ. ನಾವೇ ಕಾರಣ. ರಜೋಗುಣ ಬಂದ್ರೆ ಭಾಳ ಆ್ಯಕ್ಟಿವ್ ಆಗ್ತೀವಿ, ಓವರ್ ಎಂಥೂಜಿಯಾಸ್ಟಿಕ್, ಓವರ್ ಆ್ಯಕ್ಟಿವ್, ಆ್ಯಂಡ್ ಜಗಳ ಮಾಡ್ಕೊತ ಕೊಡ್ತೀವಿ. ಪ್ರಸಾರ ಆಗೋದಿಲ್ಲ. ಕಾರಣ ಅಂದರೆ ನಮ್ಮದು ತಮೋಗುಣ ರಜೋಗುಣ ಇದ್ರದ್ದು ಬ್ಯಾಲೆನ್ಸ್ ಆಗಬೇಕು. ಬ್ಯಾಲೆನ್ಸ್ ಆದರೆ ಸತ್ವಗುಣ. ಸೊ ಹೂಸ್ ರೆಸ್ಪಾನ್ಸಿಬಿಲಿಟಿ ಈಸ್ ದಿಸ್? ದಟ್ ಟು ಪ್ರೊಪಗೇಟ್ ಥಿಯಾಸಫಿ ಪ್ರಚಾರ ಮಾಡಬೇಕಾದ್ರೆ ನಾವು ರೆಸ್ಪಾನ್ಸಿಬಲ್. So Theosophy is the religion
ಇದು ಒಂದು ಧರ್ಮ ರೀ. ರಿಲಿಜನ್ ಅಂದರೆ ಧರ್ಮ. ಥಿಯಾಸಫಿ ಇಸ್ ಧರ್ಮ, ಧರ್ಮ ಆಫ್ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಅಂದರೆ ಕನ್ನಡದೊಳಗೆ ನೋಡ್ರಿ, ಇದು ನಮ್ಮ ಧರ್ಮ, ಜವಾಬ್ದಾರಿ ನಮ್ಮ ಧರ್ಮ. ಇದು ಜವಾಬ್ದಾರಿ ಯಾರು ಕೊಟ್ಟಾರ ನಮಗೆ? ನಾವೇ ಬಂದೇವಲ್ರಿ. ನಾವಂದ್ರೆ ಯಾರು? ನಾ ಅಂದ್ರೂ ಯಾರು? ಶರೀರ ಅಲ್ಲ, ಆತ್ಮ, ಸೋಲ್. ಇಟ್ ಇಸ್ ಎ ಕಾಲ್ ಆಫ್ ದಿ ಸೋಲ್ to join the Theosophical Society. It is not easy to become the member of the Theosophical Society. Something force has clicked you in your inner side, and some friend has told, come and join the Theosophical Society, and we have joined. It seems to be very superficial, but it is not superficial. It has come from the within. Within that force which has carried to the Theosophical Society, and we are really lucky in that sense to be in such a group. This group is the group of like-minded people, like-hearted people, working for one purpose, and that purpose is to find the significance of life and to realize the truth behind the appearing things. What is the truth behind? So that truth behind is oneness, oneness of life. So realize the oneness of life is our duty. And to fulfill this duty is not so easy. We have to be very careful. Physically we must be active. Emotionally we must be unselfish. And intellectually we must be very sharp. ಇಂಗ್ಲೀಷ್ ತಿಳಿತದಲ್ರಿ ಸ್ವಲ್ಪ ಸ್ವಲ್ಪ? ಅಂಡರ್ಸ್ಟ್ಯಾಂಡ್ ಆಗ್ತದ್ರಿ? ಯಾಕೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಗೊತ್ತಿತ್ತೇನ್ರಿ? ನಾವು ಭಾಳ ಇದರಿಂದ ಹೇಳ್ತೇವ್ರಿ. ನೀವು ಅದನ್ನ ಪ್ರಚಾರ ಮಾಡಬೇಕು. ಥಿಯಾಸಫಿ ನಿಮ್ಮ ತಮೋಗುಣ ಹಿಂದಿಡಬೇಕು, ನಿಮ್ಮ ರಜೋಗುಣನೂ ಹಿಂದಿಡಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಇದೇ ಒಂದು ಕಾರಣ. We all are misunderstanding each other. What is the reason of misunderstanding? Who misunderstands? No, it is our lower mind misunderstands. And we are always in the lower mind. We are always in the ಕೆಳ ಮನಸ್ಸಿನೊಳಗೆ ಇರ್ತೇವೆ ನಾವು. ಯಾವಾಗಲೂ ಕೆಳ ಮನಸ್ಸು. ಇಲ್ಲಿ ಬರೋದ ಕಾರಣ ಮ್ಯಾಲಿನ ಮನಸ್ಸಿಗೆ ಹೆಂಗೆ ಟಚ್ ಮಾಡಬೇಕು ಅಂತ ವಿಚಾರ ಟ್ರೈನಿಂಗ್ ತಗೊಳ್ಳಿಕ್ಕೆ ಬರ್ತೀವಿ. ಆದ್ರೂ ನಾವು ಕೆಲಸ ಮಾಡೋದು ಎಲ್ಲ ಕೆಳ ಮನಸ್ಸಿನಿಂದ. ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಸ್ ದಿ attitude of lower mind. Understanding is the attitude of higher mind. When there is understanding, that indicates that you are now theosophist. That understanding itself brings all together. We forget many things, we forgive many things, and ask them to come here. Let us work together, let us put together, and let us experience together that joy of oneness of life. Very important thing happens here. ಅದೇ ಸತ್ಸಂಗ. ಸತ್ಸಂಗಿಲ್ಲಿ ಬರೋದು ನಾವು. So Theosophy is the religion of responsibility. This responsibility is important of realizing unity of all life. It is also to be free from the illusion of separation.
We are separate. Yes. Some are male, some are female. We are separate. Spirit and matter are the two separate poles. But how can we realize oneness? And this realization of oneness is not at physical level, but it is at astromental level. ನಮ್ಮೆಲ್ಲ ಭಾವನಾ ಒಂದೇ ಇದೆ ರೀ. ದುಃಖ ಎಲ್ಲರಿಗೆ ಬರ್ತದ, ಅದರದ್ದು ಎಕ್ಸ್ಪೀರಿಯನ್ಸ್ ಒಂದೇ ಅದ. ನಿಮಗೆ ಬಂದದ್ದು ದುಃಖ ನಮಗೂ ಬರ್ತದೆ, ಇನ್ಫೆಕ್ಷಿಯಸ್ನು ಅದ. ಸುಖ ಆದರೂ ನಾವು ಸುಖ ಆಗ್ತೇವೆ. ಎಲ್ಲರೂ ಕೂಡ ಕೆಲಸ ಮಾಡಿದ್ರು ಅದಕ್ಕೆ ಸಕ್ಸಸ್ ಬಂದ್ರೂ ಅದಕ್ಕೂ ಆನಂದ ಅಷ್ಟ ಆಗ್ತದೆ. ಬಟ್ ಇಮಿಡಿಯೇಟ್ಲಿ ವಿ ಕಮ್ ಟು ದಿ ಲೋವರ್ ಮೈಂಡ್ ಆ್ಯಂಡ್ ವಿ ಬಿಗಿನ್ ಟು ಫೈಟ್. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಲರ್ನ್. ಯಾರಿಗಿದು ಲರ್ನಿಂಗ್ ಕೊಡೋದೈತ್ರಿ? ಇದು ಟ್ರೈನಿಂಗ್ ಸೆಂಟರ್. ಹೂ ಹ್ಯಾಸ್ ಟು ಲರ್ನ್? ಅವರ್ ಮೈಂಡ್ ಹ್ಯಾಸ್ ಟು ಲರ್ನ್. ಗಿವ್ ದಿ ಟ್ರೈನಿಂಗ್ ಟು ದಿ ಮೈಂಡ್. ಗಿವ್ ದಿ ಟ್ರೈನಿಂಗ್ ಟು ದಿ ಮೈಂಡ್ ಟು ಅಂಡರ್ಸ್ಟ್ಯಾಂಡ್. ನಮ್ಮಿದು ಶರೀರ ಇರುವುದು ಶಾಶ್ವತ ಅಲ್ಲ. ಈ ಶರೀರ ಯಾರು ಕೊಟ್ಟಾರ ನಮಗೆ ರೀ? Parents. He is telling parents have given this sharira. Yes, it is also partly true. ಇದು ಶರೀರ ಯಾರು ಕೊಟ್ಟಾರ ನಮಗೆ? ದೇವರು ಕೊಟ್ಟರು, ಅದು ಒಂದು ಸರಿನ. ಪೇರೆಂಟ್ಸ್ ಕೊಟ್ಟರು, ಅದು ಸರಿನ. ನಮ್ಮ ಇಚ್ಛೆದಿಂದ ನಾವು ಮಾಡೇವ್ರಿ ಶರೀರದು. ಹೌದು, ನಮ್ಮದೇ ಇಚ್ಛೆ ಅಲ್ರಿ. ನಾವೇ ಇಚ್ಛೆ ಮಾಡೋರು, ನಮ್ಗೆ ಈ ಪ್ರಕಾರ ಶರೀರ ಬೇಕು, ನಾ ಮೇಲ್ ಆಗಬೇಕು, ನೀವು ಫಿಮೇಲ್ ಆಗಬೇಕು, ಈ ಪ್ರಕಾರ ನಾವು ಇಚ್ಛಾ ಮಾಡೇವಿ. ದಟ್ ಡಿಸೈರ್ ಇಟ್ ಸೆಲ್ಫ್ ಗಿವನ್ ಯು ದಿ ಗಿಫ್ಟ್ ಆಫ್ ದ ಬಾಡಿ. ಮತ್ತು ಈ ಶರೀರದ ಸ್ವಭಾವ ಏನದ? ಅದು ಪರ್ಮನೆಂಟ್ ಅದ, ಅದು ನಶ್ವರ, ಶಾಶ್ವತ ಇಲ್ಲ. ಆದರೆ ಅದು ನಮ್ಮ ಶರೀರ ಅದು ಇರೋ ತನಕ ಮಾತ್ರ ನಾವು ಸಾಧನೆ ಮಾಡಬೇಕು. ಥಿಯಾಸಫಿ ಈಸ್ ಸಾಧನಾ. ಸಾಧನಾ ಮಾಡೋದು ಒಂದು ಸೊಸೈಟಿ ಇದು. ಯು ಹ್ಯಾವ್ ಕಮ್ ಹಿಯರ್ ಟು ಅಸ್ಪೈರ್, ಯು ಹ್ಯಾವ್ ಕಮ್ ಹಿಯರ್ ಟು ಎಕ್ಸ್ಪೆರಿಮೆಂಟ್, ಯು ಹ್ಯಾವ್ ಕಮ್ ಹಿಯರ್ ಟು learn many lessons, working together, living together, and enjoying the success together. Not competing, not criticizing, no comparison. So these all are the lessons which we have to learn. ಎಲ್ಲರ ದೇಹಕ್ಕೆ ಇರುವುದು ಎರಡೇ ಅವಸ್ಥೆಗಳು. ಒಂದು ಬೆಳೆಯುವುದು, ಎರಡನೇದು ನಾಶ ಆಗೋದು. ಒಂದು ಬೆಳೆಯೋದು, ನಾಶ ಆಗೋದು, ಇವೆರಡೇ ಅವಸ್ಥೆಗಳು. ನಾವು ಹುಟ್ಟಿ ಬರ್ತೀವಿ, ಬೆಳಿತೀವಿ, ಮತ್ತು ಆಫ್ಟರ್ 50 ನಾಶಕ್ಕೆ ಶುರುವಾತ ಆಗ್ತದೆ. ಈ ಶರೀರಕ್ಕೆ ಎರಡೇ ಅವಸ್ಥೆಗಳು. ಬಾಲ್ಯದಿಂದ ಯೌವನ, ಬಾಲ್ಯದಿಂದ ಯೌವನಿವರೆಗೆ ನಾವು ಬೆಳೆಯುತ್ತೇವೆ. ಮುಂದೆ ವಾರ್ಧಕ್ಯ ಕೊನೆಗೆ ಆ ಶರೀರ ನಾಶ ಆಗ್ತದೆ. ಲೈಕ್ ರೈಸಿಂಗ್ ಸನ್, ವಿ ಎಂಜಾಯ್ ಬೋತ್ ರೈಸಿಂಗ್ ಸನ್ ಆಸ್ ವೆಲ್ ಆಸ್ ಸೆಟ್ಟಿಂಗ್ ಸನ್. ವೈ? ವಿ ಎಂಜಾಯ್ ಬೋತ್ ರೈಸಿಂಗ್ ಸನ್, ಸೆಟ್ಟಿಂಗ್ ಸನ್. ನಾವು ಬೆಳೆಯೋದನ್ನು ಅಪ್ರಿಷಿಯೇಟ್ ಮಾಡಬೇಕು ಮತ್ತು ಸೆಟ್ಟಿಂಗ್ಸನ್ನು ಅಪ್ರಿಷಿಯೇಟ್ ಮಾಡಬೇಕು. ಅದು ಒಂದು ಕೆಲಸ. ಅದೆಲ್ಲ ಅವಕಾಶ ಕಲಿಸಿಕೊಳ್ಳಬೇಕು. ಅದನ್ನು ದುರ್ಲಕ್ಷ್ಯ ಮಾಡಬಾರದು. ದೇಹದ ಮೇಲೆ ಅಭಿಮಾನ ಇರಬೇಕು, ಆದರೆ ಅದು ಅತಿ ಆಗಬಾರದು. ಅತಿ ಅಂದರೆ ಎಕ್ಸೆಸಿವ್, ಎಂಥೂಸಿಯಾಸ್ಟಿಕ್, ಫೈಟಿಂಗ್.
ಇದು ಹೇಳ್ತಾರೆ, ಮುಂಜಾನೆ ಎದ್ದು ಕನ್ನಡದೊಳಗೆ ಮುಖ ನೋಡಬೇಕಂತ. ಯಾಕ? ನಮ್ಮ ಮುಖ ನಾವು ನೋಡ್ತೇವೆ, ಯಾವಾಗ ನೋಡ್ತೀವಿ ಯಾವಾಗ ನಗುತ್ತೇವೆ ರೀ. ಯಾಕಂದ್ರೆ ಒಂದು ಸ್ವಲ್ಪ ನಕ್ಕ ಹೆಂಗೆ ಚಂದ ಕಾಣ್ತದೆ ಮುಖ ನೋಡ್ತೀವಿ, ಅಷ್ಟರೇ ನಗ್ತೇವಲ್ಲ ಅಲ್ಲಿರೇ. ಮುಂದೆ ಎದ್ದು ಮುಂಜಾನೆ ಎದ್ದು ಕನ್ನಡಿ ನೋಡ್ಬೇಕಂತಾರು. ಅಟ್ಲೀಸ್ಟ್ ಯು ಸ್ಮೈಲ್ ಇನ್ ಯುವರ್ ಮಿರರ್, ಸ್ಮೈಲ್ ಆಟ್ ಯುವರ್ ಸೆಲ್ಫ್, ಅಪ್ರಿಸಿಯೇಟ್ ಯುವರ್ ಸೆಲ್ಫ್. ಆದ್ರೆ ಕನ್ನಡಿಯೊಳಗೆ ನೋಡ್ಕೋತ ಕಾಲು ಕಳಿಬಾರ್ದು. ಅಷ್ಟ ಮುಂಜಾನೆ ಎದ್ದು ನೋಡಬೇಕು, ಅಲ್ಲೇ ಕಾಲು ಕಳಿಬಾರದು. ಯಾಕಂದ್ರೆ ಯಾವುದು ಶಾಶ್ವತವಾಗಿರುವುದೇ ಅದನ್ನು ಸಾಧಿಸಬೇಕು. ಡಿಸೈರ್ ದ್ಯಾಟ್ ವಿಚ್ ಈಸ್ ಪರ್ಮನೆಂಟ್, ಡಿಸೈರ್ ದ್ಯಾಟ್ ವಿಚ್ ಈಸ್ ಅನ್ಅಟೇನೇಬಲ್. ಹಿಂಗೆ ವಾಯ್ಸ್ ಆಫ್ ದಿ ಸೈಲೆನ್ಸ್ ಹೇಳ್ಯಾರ. ಈ ಶರೀರ ಶಾಶ್ವತಿ ಇಲ್ಲ. ಆಮೇಲೆ ಕನ್ನಡಿ ಮುಂದೆ ನಿಂತು ಯಾಕೆ ಮೇಕಪ್ ಮಾಡ್ಕೋತ ಟೈಮ್ ವೇಸ್ಟ್ ಮಾಡಬೇಕು? ಗೊತ್ತಿಲ್ಲ, ಗುರುತಿದ್ರೂ ನಾವು ಅದೇ ಮಾಡ್ತೀವಿ. ಅದಕ್ಕೆ ಕೃಷ್ಣಮೂರ್ತಿ ಅಂತಾರು ಸ್ಟುಪಿಡಿಟಿ, ಹುಚ್ಚುತನ ಮಾಡತ್ತೀವ್ರಿ ನಾವು. ಎಲ್ಲ ಗೊತ್ತದ. ಯು ಆರ್ ವೈಸ್ ಇನಫ್ ಟು ನೋ ವಾಟ್ ಈಸ್ good and what is bad. And when you know the bad, if you are unable to reject it, then that is stupidity. ಅದಕ್ಕೆ ಹುಚ್ಚುತನ ಅಂತಾರೆ. ಅದೇ ಪ್ರಕಾರ ಎಷ್ಟೋ ಜನರ ಹುಚ್ಚುತನದಿಂದ ವ್ಯಾಯಾಮ ಮಾಡ್ಕೋತ ಎಷ್ಟೋ ನೋವು ಮಾಡ್ಕೋತಾರ. ಅವರು ಕಾರಣ ಇಲ್ಲದ ವ್ಯಾಯಾಮ ಮಾಡ್ತಾರವ್ರು. ಅದರಿಂದ ಶರೀರಕ್ಕೆ ಅವಕಾಶ ನಾವು ಕೊಡಬೇಕು. ನಾವು ಕೊಡೋದಕ್ಕೆ ಆರ್ಟ್ ಕಲಿಸಿಕೊಳ್ಳಬೇಕು. ನಾವು ನಿರ್ಲಕ್ಷಿಸಬಾರದು. ಪ್ರಚಾರ ಮಾಡೋದಿದ್ರೆ ನಮ್ಮಿಂದ ಪ್ರಚಾರ ಆಗ್ತದೆ ರೀ. ಎಲ್ಲ ಕೆಲಸಗಳು ಮಿತಿಯಲ್ಲೇ ಇರಬೇಕು. ಹೆಚ್ಚಾದರೆ ಅದು ನಾಶಕ್ಕೆ ಕಾರಣವಾಗುತ್ತದೆ. ಕೇವಲ ಯೋಗ, ಆಸನ, ಪ್ರಾಣಾಯಾಮಗಳಲ್ಲಿ ಪ್ರಾವೀಣ್ಯವೇ ಬದುಕುವ ಉದ್ದೇಶ. ಆದರೂ ನೋಡ್ರಿ, ಯಮ ನಿಯಮ, ಆಸನ್, ಪ್ರಾಣಾಯಾಮ ಇವೆಲ್ಲ ಬೇಕರಿ. ಯಮ ನಿಯಮ ಆಸನ್ ಇದು ಬೇಕು. ಇದು ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್. ನಾವು ಯೋಗ ಮಾಡಬೇಕು. ಆದರೆ ನಾವು ಥಿಯಾಸಫಿ ಮೆಂಬರರು ಏನು ನೋಡಬೇಕು? ಯಮ ನಿಯಮ ಆಸನ್ ಮತ್ತು ಪ್ರಾಣಾಯಾಮ ಇವು ಫೌಂಡೇಶನ್. ಎದರ್ಕ? ಪ್ರತ್ಯಾಹಾರಕ್ಕೆ. ಪ್ರತ್ಯಾಹಾರ ಅಂದರೆ ಏನು? ಹೊರಗಿಂದ ಏನು ಮನಸ್ಸಿದು ಅದನ್ನ ಒಳಗೆ ತಗೊಳ್ಳೋದು. ಇಷ್ಟನ ಹೊರಗೆ ಮನಸ್ಸಿತ್ತು, ಈಗ ನಾವು ಮನಸ್ಸು ಒಳಗೆ ನೋಡಲಿಕ್ಕೆ ಕಲಿಬೇಕು. ಅದರ ಸಲುವಾಗಿ ಇದು ಮಾಡಿದ್ದ ವ್ಯಾಯಾಮ. ಯಮ ನಿಯಮ ಆಸನ ಪ್ರಾಣಾಯಾಮ ಇವೆಲ್ಲ ಬೇಕು. ಅದರೊಳಗೆ ಯಮ ನಿಯಮ ಭಾಳ ಉತ್ತಮ ರೀ. ಇದು ಯಮ ನಿಯಮ ನೀವು ಅಭ್ಯಾಸ ಮಾಡಿ. ಆಸನ ಯಾವ ನಿಮಗೆ ಕಂಫರ್ಟೇಬಲ್ ಅದು ಆಸನ ಮಾಡಿ. ಪ್ರಾಣಾಯಾಮ ಮಾಡಬೇಡ್ರಿ ಅಂತ ಹೇಳ್ತೇನೆ ನಾನು. HP ಬಳವಡ್ಸ್ಕಿ ಅವರು ಹೇಳಿದ್ರು ಪ್ರಾಣಾಯಾಮ ಮಾಡಬೇಡ್ರಿ. ಪ್ರಾಣಾಯಾಮ ಯಾರು ಮಾಡ್ಕೊಳ್ತಾರೆ ನಮ್ಮ ಕಡೆಯಿಂದ? ಇದು ಏನು ಪ್ರಾಣ ಹೊಂಟೆದ ಹೋಗೋದು ಬರೋದು ಯಾರು ನಡೆಸ್ಯಾರು?
ನೀವು ಅದಕ್ಕೆ ತ್ರಾಸ ಕೊಡ್ತೀರಿ ನೀವು, ಹೌದಲ್ಲ? ಪ್ರಾಣಾಯಾಮಕ್ಕೆ ತ್ರಾಸ ಕೊಡ್ತೀರಿ ನೀವು. ಸುಮ್ಮನೆ ಅದ್ರ ಮೇಲೆ ಲಕ್ಷ್ಯ ಕೊಟ್ಟು ಅದು ಎಷ್ಟೋ ಸಲ ಒಳಗೆ ನಿಲ್ಲಿಸ್ತೀರಿ, ಹೊರಗೆ ಕೊಡಿಸ್ತೀರಿ. ಯಾಕೆ ಅದಕ್ಕೆ ನೀವು ಇಷ್ಟು ಲಕ್ಷ್ಯ ಕೊಟ್ಟಿರಿ? ಬಿಟ್ಬಿಡೋದು ಅದಕ್ಕೆ. ಪ್ರಾಣಾಯಾಮ ನೀವು ಯಮ ನಿಯಮ ಆಸನ ನೆಟ್ಟಗಿದ್ರೆ, ಆಸನದೊಳಗೆ ರಿಲ್ಯಾಕ್ಸ್ ಇದ್ರೆ, ಯಮ ನಿಯಮ, ಕ್ಲೀನ್ ಲೈಫ್, ಓಪನ್ ಮೈಂಡ್, ಪ್ಯೂರ್ ಹಾರ್ಟ್, ಇವೆಲ್ಲ ನೀವು ನಿಯಮಗಳು ಪಾಲಿಸ್ತಿದ್ರೆ ನಿಮ್ಮದು ಬ್ರೀದಿಂಗ್ ಹೆಂಗಾಗ್ತದ್ರಿ? ಸಹಜ ಆಗ್ತದಿಲ್ಲ? ಆ ಸಹಜ ಆಗೋ ಬ್ರೀದಿಂಗ್ ಸ್ಥಿತಿಗೆ ನೀವು ಬರಬೇಕು. ಸಹಜ ಸ್ಥಿತಿಗೆ ಬಂದಾಗ ಪ್ರಾಣಾಯಾಮದ ಪ್ರಯತ್ನ ಮಾಡಬೇಡ್ರಿ. ಮೂಗು ಬ್ಲಾಕ್ ಆಗಿದ್ರೆ ಒಂದು ಸ್ವಲ್ಪ ಹಿಂಗೆ ತಿಕ್ಕಿ ಮಾಡಿ ಒಂದು ಸ್ವಲ್ಪ ಏರ್ ಒಳಗೆ ಹೋಗಬೇಕು ಬರಬೇಕು ಇಷ್ಟು ಮಾಡಿರಿ. ಪ್ರಾಣಾಯಾಮ ಪ್ರಯತ್ನ ಮಾಡಬೇಡ್ರಿ. ಯಾಕಂದರೆ ಪ್ರಾಣಾಯಾಮ ಪ್ರಾಣ ಮತ್ತು ಬ್ರೀದಿಂಗ್, ದಿಸ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಹೂ ಕಂಟ್ರೋಲ್ಸ್ ದಿಸ್? It is under his control. If he wants to stop, let him stop. Let him stop. We don't have any complaint about it. If you want to keep. Then we will do our work. Without his permission, we cannot live. So important is pranayama. ಮತ್ತು ಪ್ರಾಣಾಯಾಮದೊಳಗೆ ಇದು ಪ್ರಾಣ ಏನಂತೇವೆ ನೋಡ್ರಿ, ಪ್ರಾಣಮಯ ಕೋಶ. ಇದೇ ಪ್ರಾಣಮಯ ಕೋಶ, ಆನ್ ಒನ್ ಸೈಡ್ ಇಟ್ ಟಚಸ್ ಟು ದಿ ಮೈಂಡ್, ಆನ್ ದಿ ಅದರ್ ಸೈಡ್ ಇಟ್ ಟಚಸ್ ಟು ದಿ ಮೂಲ ಪ್ರಕೃತಿ ಶಕ್ತಿ. ಶಿವ ಆ್ಯಂಡ್ ಶಕ್ತಿ. ಶಿವ ಇಲ್ಲದನ್ರಿ, ಶಕ್ತಿ ತೆಳಗ ಕುಂಡಲಿನಿ. ಅದನ್ನ ಕನೆಕ್ಟ್ ಮಾಡೋರು ಯಾರು? ಪ್ರಾಣಾಯಾಮ. ಪ್ರಾಣಾಯಾಮ ಅನ್ನೋಕ್ಕಿಂತ ಪ್ರಾಣಮಯ ಶರೀರ ಏನದ ನೋಡ್ರಿ, ಅದು ಬ್ಯಾಲೆನ್ಸ್ ಇದ್ರೆ ದಟ್ ಈಸ್ ಎ ಹೆಲ್ದಿ ಬಾಡಿ. etheric body can touch on one hand to the mind, on the other hand to the kundalini. If you remember this, then you won't do pranayama. Let it happen. It controls all involuntary actions. So yam niyam asana pranayama ಬಿಟ್ಬಿಡೋದು. ಯಮ್ ನಿಯಮ ಆಸನ, ಕಂಫರ್ಟೇಬಲ್ ಆಸನ, ಹಿಂಗೆ ಕೂಡಿರ್ಬೇಕು ಹಂಗೆ ಕೂಡಿರ್ಬೇಕು ಏನಿಲ್ಲ. ಯಮ್ ನಿಯಮ ನಾವು ಪಾಲಿಸಬೇಕು. ಯಮ್ ನಿಯಮದ ಅಭ್ಯಾಸ ಮಾಡಿರಿ. ಯಮ್ ನಿಯಮ ಅಭ್ಯಾಸ ಮಾಡಿರಿ. ಅದು ಸಿಂಪಲ್ ಅದ, ಅದು ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್. ನಾವು ಪ್ರಾಣಾಯಾಮ ನೀವು ಮಾಡಬೇಡ್ರಿ ಅಂತ ಹೇಳೋದ್ರೆ ನಾನು ಹೇಳೋದಿಲ್ಲ, HP Blavatsky ಹೇಳ್ಯಾರ. ಯಾಕೆ ಹೇಳ್ಯಾರ ಅದನ್ನ ನಾನು ಹೇಳಿದ್ನಿ. ಹೌ ಇಟ್ ಈಸ್ ಹೆಲ್ಪ್ಫುಲ್ not to worry about the pranayama. You just be with that. It is going on. Let it go. ಆರೋಗ್ಯವಂತ ದೇಹ ಅಂದರೆ ಒಳ್ಳೆ ಕಾರ್ ಇದ್ದಂಗ್ರಿ. ಈ ಲಕ್ಷ್ಮೇಶ್ವರ ಕಾರ್ ನೋಡ್ರಿ, ಎಷ್ಟು ಚೆಂದಾಗ್ಯದ. ತೊಳೆದು ಒರೆಸಿ ಪೆಟ್ರೋಲ್ ತುಂಬಿ ಹವಾ ತುಂಬಿ ಅವ್ರು ಇಟ್ಕೊಂಡಿರ್ತಾರೆ. ಸಾಕಷ್ಟು. ಕಾರಿನ ಮುಖ್ಯ ಉದ್ದೇಶ ಅದೇ, ಸಾಕಷ್ಟು ದೂರ ಹೋಗಲಿಕ್ಕೆ ಅನುಕೂಲವಾಗ್ತದೆ. ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಅದೇ ಪ್ರಕಾರ ಪ್ರಾಣಾಯಾಮ ಅಂದ್ರೆ ಅದಕ್ಕೆ ನರಿಶ್ಮೆಂಟ್, ಅದು ಆ ಪ್ರಕಾರ. ಮತ್ತೊಂದು ತಿಳಿಬೇಕು, ದೇಹ ದೇವಾಲಯ. ಅದನ್ನು ಚೆನ್ನಾಗಿ ದುಡಿಸಿಕೊಳ್ಳಬೇಕು. ಸಿ, ವಿ ಆರ್ ನಾಟ್ ಯೂಸಿಂಗ್ ಅವರ್ ಬಾಡಿ ಪ್ರಾಪರ್ಲಿ. ಯೂಸ್ ದಟ್ ಬಾಡಿ ಪ್ರಾಪರ್ಲಿ. ಯೂಸ್ ಯುವರ್ ಫಿಸಿಕಲ್ ಬಾಡಿ ಫಾರ್ ದಿ ಫಿಸಿಕಲ್ ಆಕ್ಟಿವಿಟಿ. ಯೂಸ್ ಯುವರ್ ಎಮೋಷನಲ್ ಬಾಡಿ ಟು ಬಿ ಅನ್ಸೆಲ್ಫಿಶ್. ಆ್ಯಂಡ್ ಯೂಸ್ ಯುವರ್ ಇಂಟೆಲೆಕ್ಚುಯಲ್ ಬಾಡಿ ಫಾರ್ ಸ್ಟಡಿ, ಅಂಡರ್ಸ್ಟ್ಯಾಂಡಿಂಗ್, and not to misunderstanding. ಅದೇ ಪ್ರಕಾರ ಅದರ ಕಡೆಯಿಂದ ಚೆನ್ನಾಗಿ ದುಡಿಸಿಕೊಳ್ಳಬೇಕು. ಸಾಧ್ಯವಾದಷ್ಟು ಅಭ್ಯಾಸ ಮಾಡಬೇಕು. ಶ್ರಮಪಟ್ಟು ಜ್ಞಾನ ಗಳಿಸಬೇಕು.
ಉಪವಾಸ ತಪಾಸ್ ಬೇಕೇ ಬೇಕೆ. ಉಪವಾಸನೂ ಸ್ವಲ್ಪ ಮಾಡಬೇಕು, ತಪಾಸನೂ ಇರಬೇಕು, ಧ್ಯಾನ ಇರಬೇಕು. ಪರೋಪಕಾರ ಕಷ್ಟವಾದರೆ ಬಿಡಬಾರದು. ಪರೋಪಕಾರ ಮಾಡೋದು ಸ್ವಲ್ಪ ಕಷ್ಟ ರೀ, ಆದ್ರೂ ಬಿಡಬಾರದು. ಕೇವಲ ವ್ಯರ್ಥ ತಾತ್ಕಾಲಿಕ ಆನಂದಗಳಿಂದ ಸಮಯ ಕಳೆಯಬಾರದು. ಅದು ಮೂರ್ಖತನ, ಸ್ಟುಪಿಡಿಟಿ. ಅದೇ ನಾ ಈಗ ಹೇಳಿದ್ನಲ್ಲ. ಸೊ ಡೋಂಟ್ ಅಟ್ಯಾಚ್ ಟು ದಿ ಬಾಡಿ. ಶರೀರ ಬಸ್ಸಿನಂತೆ ಇರುತ್ತದೆ ರೀ. ಬಸ್ ಎಷ್ಟು ಸುಂದರ ಸುಖಕರವಾಗಿದ್ದರೂ ಅದರ ಜೊತೆಗೆ ನಮ್ಮ ಬಾಂಧವ್ಯ, ನಿಲ್ದಾಣ ಬರುತ್ತಾನ, ಸ್ಟೇಷನ್ ಬರುತ್ತಾನ, ಬಸ್ ಸ್ಟೇಷನ್ ಬರುತ್ತಾನ ನಮ್ದು ಬಸ್, ಆಮೇಲೆ ನಮ್ದು ಅಲ್ಲದು. ಈ ಪ್ರಕಾರ ನೀವು ನಿರ್ಲಿಪ್ತವಾಗಿರಬೇಕು. ಬಿ ಇನ್ ದಿ ವರ್ಲ್ಡ್ ಬಟ್ ನಾಟ್ ಆಫ್ ದಿ ವರ್ಲ್ಡ್. ಕೆಲವೊಬ್ಬರು ವ್ಯಾಪಾರ ನೋಡ್ರಿ, ಮುಂಜಾನೆ ಹಿಡಿದು ಸಂಜೀವತ್ತನ ದುಡಿತಾರೆ. ಶರೀರದಿಂದ ದುಡಿಸ್ಕೊಳ್ಳಬೇಕು, ಆದ್ರೂ ಅದನ್ನು ಹೆಚ್ಚು ದುಡಿಸ್ಕೊಳ್ಳಬಾರದು. ಮತ್ತು ಒಳ್ಳೆಯ ಹಂತದಲ್ಲಿ ನಮ್ಮ ಶಾರೀರಕ್ಕೆ ಸಾಧನೆಗಳ ಪ್ರಾರಂಭ ಮಾಡಬೇಕು. ಈ ಸಾಧನ ಯಾವಾಗ ಮಾಡಬೇಕು? ಯುದ್ಧದೊಳಗೆ. ಈಗ ಮಾಡೋದು ಕಾರಣ ಇಲ್ಲ. ವ್ಯಾಯಾಮ, ಪ್ರಾಣಾಯಾಮ ಈಗ ಮಾಡೋದು ಕಾರಣ ಇದೆ. ಆಫ್ಟರ್ 60 ಯು ಜಸ್ಟ್ ಬಿ ವಿತ್ ಯುವರ್ ಬ್ರೀದಿಂಗ್. ಆದರೆ ನಮ್ಮ ಕೆಲಸ ಏನ, ನಮ್ಮ ಧರ್ಮ ಏನ? ಹುಡುಗರಿಗೆ ಕಲಿಸಬೇಕು. ಟೀಚ್ ಟು ದಿ ಚಿಲ್ಡ್ರನ್. ಅವರಿಗೆ ಎಚ್ಚರಿಸಿಗೊಳಿಸಿರಿ. ಅವ್ರಿಗೆ ಹೇಳಿದ್ರು ನಶ್ವರ ಸತ್ಯ ಅಂತ ಅವ್ರಿಗೆ ಹೇಳಬೇಕು. ನೀವು ಹೇಳ್ಬೋದ್ರಿ, ಈಗಿನ ಹುಡುಗರಿಗೆ ಭಾಳ ಚೆನ್ನಾಗಿ ತಿಳಿತದೆ ಥಿಯಾಸಫಿಗೆ. ನಾನು ನನ್ನ ಮಗ್ಗಿಗೆ ಹೇಳ್ತಿದ್ದೆ, ನೀ ಅಂದ್ರೆ ನೀ ಶರೀರ ಏನೋ ಅಲ್ಲ ಅಂತೇನ, ಬ್ರೇನ್ ಅಂತ. ಬ್ರೇನ್ ಅಂತಾರವರು. ಬ್ರೇನಾ? ಓಕೆ, ಬ್ರೇನ್. ನಾ ಶರೀರ ಅಲ್ಲ, ನಾ ಬ್ರೇನ್. ಆಮೇಲೆ ಮೈಂಡ್ ಏನದ? ಇದು ಮೈಂಡ್ ಐತಿ ಇಲ್ಲ? ಮೈಂಡ್ ಐತಿಲ್ಲ? ಇಮಿಡಿಯೇಟ್ಲಿ ಹಿ ಅಕ್ಸೆಪ್ಟೆಡ್, ಎಸ್ ದೇರ್ ಇಸ್ ಮೈಂಡ್. ಮೈಂಡ್ ಎಲ್ಲಿರ್ತದೆ? ಅಲ್ಲೇ ಬ್ರೈನ್ದೊಳಗೆ ಇರ್ತದೆ. ನೋಡ್ರಿ ಹೆಂಗೆ ಉತ್ತರ ಕೊಡ್ತಾರೆ. ನೀವು ಈ ಪ್ರಕಾರ ಪ್ರಶ್ನೆ ಕೇಳ್ಕೊತಿರ್ಬೇಕು. ಮೈಂಡ್ ಅಲ್ಲೇ ಇರ್ತದೆ, ಎಲ್ಲ ಕಡೆ ಇರ್ತದೆ? ಅಲ್ಲೇ ಇರ್ತದೆ. ಆದರೆ ಇಲ್ಲಿ ನೋವಾದರೆ ಈ ಕೈಗೆ ತಿಳಿತದೇನ? ಈ ನೋವಾದರೆ ಈ ಕೈ ಹೆಚ್ಚು ಕೆಲಸ ಮಾಡ್ತದೆ. ಬರುವುದಿಲ್ಲ. ನಿಮಗೆ ನೋವಾದರೆ ನನಗೆ ನೋವಾಗ್ತದೆ, ಯಾರಿಗೆ ನೋವಾಗ್ತದೆ? ಅದು ಇಲ್ಲ. ನಿಮ್ಮ ತಾಯಿ ಅಳ್ತಿದ್ರೆ ನೀ ಅಳ್ತಿ, ಯಾಕ? ಅದು ಶರೀರ ಅಲ್ಲ, ಅದು ಮೈಂಡ್ ಅಲ್ಲ, ಅದು ಬ್ರೇನ್ ಅಲ್ಲ. ವಾಟ್ ಈಸ್ ಇಟ್ ದಟ್ ಕನೆಕ್ಟ್ಸ್? ಮೈಂಡ್ ಎಲ್ಲ ಕಡೆ ಇರ್ತದೆ. ನೋಡ್ರಿ ಹೆಂಗೆ ಬರ್ತಾರೆ ಅವರು. ಮೈಂಡ್ ಎಲ್ಲ ಕಡೆ ಇದ್ರೆ ಮೈಂಡದ ಕೆಲಸ ಏನ? ಗುರ್ತಿಲ್ಲ. ವಿಚಾರ ಎಲ್ಲಿ ಹುಟ್ಟುತ್ತವು? ಈ ಪ್ರಕಾರ ಅವ್ರಿಗೆ ಹೇಳ್ಕೋತ ಹೋಗೋದ್ರಿ. ಅವ್ರಿಗೆ ಹೇಳ್ಕೋತ ಹೋಗೋದು. ಇಫ್ ಹಿ ಈಸ್ ವೆರಿ ಈಗರ್ ಇಂಟೆಲೆಕ್ಟ್ ಬರ್ತಾರ್ರಿ ಅವ್ರಿಗೆ. ನಾ ಹಿಂಗೆ ಹೇಳ್ಕೋತ ಮೋನೆಯಾಡ ತನಕ ಒಯ್ದ್ನಿ ಅವ್ಗೆ. ಹಿ ಅಂಡರ್ಸ್ಟುಡ್ ಇಟ್ ಸರ್. ರಿಯಲಿ ಫಿಸಿಸಿಸ್ಟ್. ಹಿ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಆ್ಯಂಡ್ ಹಿ ಕುಡ್ ಅಂಡರ್ಸ್ಟುಡ್ ಇಟ್. ಇಫ್ ಇಟ್ ಈಸ್ ಸೋ, ದೆನ್ ಇಟ್ ಈಸ್ ನಾಟ್ ಟಾಟ್ ಇನ್ ದಿ ಕ್ಲಾಸಸ್. ಇದೇನು ಎಲ್ಲಿ ಹೇಳೋದೂ ಇಲ್ಲಲ್ಲ ಕ್ಲಾಸ್ನೊಳಗೆ. ಅವನ ಕೇಳ್ತಾನೆ ರೀ. ಇಫ್ ಇಟ್ ಈಸ್ ಸೋ, ಇದು ಎಲ್ಲಿ ಕ್ಲಾಸ್ನೊಳಗೆ ಯಾರು ಹೇಳೋದಿಲ್ಲ, ಯಾವ ಪುಸ್ತಕದೊಳಗಿಲ್ಲ. ಆದ್ರೂ ಇದು ತಪ್ಪೈತೇನ? ಅವಂತ ತಪ್ಪಿಲ್ಲ. ನೀನು ತಿಳ್ಕೊಬೇಕಲ್ಲ, ಇಲ್ಲಾಂದ್ರೆ ನಮ್ಮದು ಲೈಫ್ ವೇಸ್ಟ್ ಆಗ್ತದೆ. ಅವರು ಎಸ್ ಅಂತಾರೆ ರೀ.
ನೀವು ಹೇಳ್ರಿ, ಕಳಿಸ್ರಿ. ಥಿಯಾಸಫಿ ಪ್ರಚಾರ ಮಾಡಬೇಕಾದ್ರೆ ಈ ಸಣ್ಣ ಹುಡುಗರಿಗೆ ಕಳಿಸ್ಬೇಕು, ಈಗ ಕಳಿಸ್ಬೇಕು. ಯಾಕಂದರೆ ದಿಸ್ ಈಸ್ ದಿ ಏಜ್ ವೇರ್ ದೇ ಕ್ಯಾನ್ ಯೂಸ್ ದೇರ್ ಬ್ರೈನ್ ಪ್ರಾಪರ್ಲಿ. ಆ್ಯಂಡ್ ಒನ್ಸ್ ಇಟ್ ಈಸ್ ಅಂಡರ್ಸ್ಟುಡ್, ಇಟ್ ಗೋಸ್ ಡೀಪರ್ ಇನ್ ಟು ದಿ ಸಬ್ಕಾನ್ಷಿಯಸ್. ಒನ್ಸ್ ಇಟ್ ಈಸ್ ಕ್ಲಿಕ್ಡ್ ದೇರ್, ಸಮಟೈಮ್ಸ್ ಇಟ್ ಗೆಟ್ಸ್ ಡೆವಲಪ್ಡ್. ಅದನ್ನು ಕಲಿಸ್ಕೊಡ್ಬೇಕ್ರಿ, ನಮ್ಮ ಕೆಲಸ ಅದು. ಮತ್ತು ಕೇವಲ ಹೊರನೋಟದಿಂದ ಗುಣವನ್ನು ಗುರುತಿಸಬಾರದು. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ಶರೀರದ ಗಾತ್ರ, ಆಕಾರ, ಬಣ್ಣ ಇವೆಲ್ಲ ದೇವತ್ವ ಅಲ್ಲ. ನಮಗೆ ಜನರು ಕೇಳ್ತಾರೆ, ಮಾಸ್ಟರ್ಸ್ ನೀವು ನೋಡ್ರೇನ, ಮಾಸ್ಟರ್ ಹೆಂಗೆ ಕಾಣ್ತಾರೋ, ಎಲ್ಲಿರ್ತಾರೋ, ಏನು ಊಟ ಮಾಡ್ತಾರೋ, ಊಟ ಮಾಡ್ತಾರೋ ಇಲ್ಲೋ, ಎಷ್ಟು ದಿನ ಬದುಕ್ತಾರೋ, ಎಲ್ಲ ಚೌಕಶಿ ಮಾಡ್ತಾರೆ. ಇದೆಲ್ಲ ಹೊರಗಿಂದ. ಇದು ಜಗತ್ತಿನಲ್ಲಿ ಯಾರಿಗೂ ನನ್ನ ಶರೀರ ಹೀಗಿರಬೇಕು ಎನ್ನುವ ಆಯ್ಕೆ ಆಗುವುದಿಲ್ಲ. ದೇವರು ಕೊಟ್ಟದ್ದು ಶರೀರ ಇದು. ಈಗ ಮೊದಲು ಹೇಳಿದ್ ನೋಡ್ರಿ, ದೇವರು ಕೊಟ್ಟದ್ದು ಶರೀರ ಇದು. ಅದು ನಮ್ಮ ಡಿಸೈರ್ ಅಂತ ಈ ಪ್ರಕಾರ ಶರೀರ ಕೊಟ್ಟಾನ್ರಿ. ನಾವೇಗ ಅದಕ್ಕೆ ಇದು ಮಾಡಬೇಕು? ಸ್ವೀಕರಿಸಬೇಕು. ಯಾಕಂದರೆ ಎಲ್ಲ ಶರೀರದೊಳಗೆ ಹೃದಯವಿದೆ, ಎಲ್ಲ ಹೃದಯದೊಳಗೆ ಅವನು ಕುಂತಾನು. ಭಗವಂತನ ಈಶ್ವರ ಇನ್ನು ಸರ್ವಭೂತಾನಾಂ. ಆದ್ದರಿಂದ ಎಲ್ಲರ ದೇಹವು ದೇವರ ಗರ್ಭಗುಡಿ. ನಾವು ನಮ್ಮನ್ನು ಪ್ರೀತಿಸುವಂಥ ಎಲ್ಲರನ್ನೂ ಪ್ರೀತಿಸಬೇಕು, ಗೌರವಿಸಬೇಕು. ರೂಪ ಮತ್ತು ಯೌವನ ಇವೆರಡೂ ನಮ್ಮನ್ನು ಮೈಮರಿಸುವ ಮಚ್ಚರಿಕೆಗಳು. ದೀಸ್ ಆಲ್ ಆರ್ ಇಲ್ಯೂಷನ್ಸ್. ನಾನು, ನನ್ನದು ಅನ್ನೋದೆಲ್ಲ ಮರಿಬೇಕು. ಸೊ ಥಿಯಾಸಫಿ ಬೆಳೆದಿಲ್ಲ. ಕಾರಣ ಅಂದ್ರೆ ನಾವು ಇದನ್ನೆಲ್ಲ ತಿಳ್ಕೊಳ್ಳೋದಿಲ್ಲ. ಮತ್ತು ಇದು ತಿಳ್ಕೊಂಡು ಆ ಬೇರೆದವ್ರಿಗೆ ಹೇಳಬೇಕು. ಇಫ್ ಯು ನೋ, ಲೆಟ್ ಅದರ್ಸ್ ನೋ, ದೆನ್ ಓನ್ಲಿ ಥಿಯಾಸಫಿ ವಿಲ್ ಪ್ರೋಗ್ರೆಸ್. ಮತ್ತು ಚೆನ್ನಾಗಿ ನೀವು ತಿಳ್ಕೊಂಡಿರಿ, ಅದನ್ನ ಹೇಳಕ್ಕೆ ಬರಲಿಕ್ಕೆ ಬೇಕು. ನೀವು ಯಾರಿಗೆ ಹೇಳ್ಬೋದು? ನಿಮ್ಮ ಮಕ್ಕಳಿಗೆ ಹೇಳ್ಬೋದು, ಸಾವಕಾಶವಾಗಿ ಹೇಳಬೇಕು. ತಾಯಿ ಮಗುಗೆ ಚೆನ್ನಾಗಿ ಹೇಳ್ಬೋದು. ಈ ಪ್ರಕಾರ ನೀವು ಪ್ರಚಾರ ಮಾಡಬೇಕು. ನಾ ಏನು ಹೆಚ್ಚು ಹೇಳೋದಿಲ್ಲ, ಯಾಕಂದ್ರೆ ಈ ನೀವೇನು ಕ್ವಶನ್ ಇದ್ರೆ ಕೇಳ್ರಿ, ನಾ ಹೇಳ್ತೀನಿ. ಏನು ಹೇಳ್ತಿದ್ರಿ? ಹೇಳಿಕೆ ಬೇಕು. ಯಾಕೆ ಹೇಳ್ತೀವ್ರಿ ನಾವು? ಇಲ್ಲ, ಹಂಗಲ್ಲ. ನಾವು ಬೇರೆದವ್ರಿಗೆ ಹೇಳಬೇಕು ಅನ್ನೋದು ನಮ್ಮದು ಸ್ವಭಾವ ಆಗ್ತದೆ. ವಿ ಕಾಂಟ್ ಕೀಪ್ ಆಲ್ ದಿಸ್ ಜಾಯ್ ವಿತ್ ಮೀ. ಐ ವಾಂಟ್ ಟು ಶೇರ್ ವಿತ್ ಅದರ್ಸ್ ಆ್ಯಂಡ್ ಐ ವಾಂಟ್ ಟು ಬ್ರಿಂಗ್ ಹಿಮ್ ಟು ದಿ ಥಿಯಾಸಫಿಕಲ್ ಸೊಸೈಟಿ. ಅಟ್ ಲೀಸ್ಟ್ ಐ ವಿಲ್ ಬ್ರಿಂಗ್ ಹಿಮ್ ಹಿಯರ್ ಆ್ಯಂಡ್ ಲಿವ್ ಹಿಯರ್. ಲೆಟ್ ಹಿಮ್ ಬಿ ಹಿಯರ್ ಆ್ಯಂಡ್ ವರ್ಕ್ ಅಲಾಂಗ್ ವಿತ್ ಹಿಸ್ ಕರ್ಮ. ಅವ್ರಿಗೆ ತರಬೇಕಿಲ್ಲಿ, ಅವ್ರು ಮೆಂಬರ್ ಮಾಡಿರಿ, ಅವ್ರು ಹೇಳ್ರಿ. ಮುಂದೆ ಅವು ಇದ್ರೋ ಇಲ್ಲೋ ಬಿಟ್ಬಿಡ್ರಿ. ನಮ್ಮ ಕೆಲಸ ಅದನ್ನ ನಾವು ಮಾಡಬೇಕು, ಅದೇ ನಮ್ಮ ಕೆಲಸ. ಇಫ್ ಯು ನೋ, ಲೆಟ್ ಅದರ್ಸ್ ನೋ. ನೀವೆಲ್ಲರೂ ಥಿಯಾಸಫಿ ಮೆಂಬರ್, ಹೇಳ್ರಿ. ಮತ್ತೇನು ಕೇಳೋದಿದ್ರೆ ಕೇಳ್ರಿ. ಎಲ್ಲರೂ ಅಡ್ಯಾರಕ್ಕೆ ಬರಬೇಕು, ಒಮ್ಮೆರೆ ವಿಸಿಟ್ ಮಾಡಬೇಕು. ಅಡ್ಯಾರ್ ಈಸ್ ದಿ ಸೆಂಟರ್ ಆಫ್ ಸ್ಪಿರಿಚುವಾಲಿಟಿ. ಅಲ್ಲಿ ಬಂದರೆ ನಿಮಗೆ ಭಾಳ ಬೆಳೀತದೆ ಅದು ಸ್ಪಿರಿಚುವಾಲಿಟಿ. ಒಮ್ಮೆರೆ ಅಡ್ಯಾರಕ್ಕೆ ಬರಬೇಕು. ಅಲ್ಲಿ ಅಡ್ಯಾರಕ್ಕೆ ಬಂದ ಬೆಳಗ್ಗೆ ಕಂಪ್ಲೇಂಟ್ ಮಾಡೋದಿರೋಲ್ಲ, ಸುಮ್ಮನೆ ತಿರುಗಬೇಕು. ಅಲ್ಲಿ ಏನಿದ್ದದ್ದು ಸಮಾಧಾನ. ಮತ್ತೇನು ಹೇಳಿದ್ರು? ಥಿಯಾಸಫಿ ಪ್ರಚಾರ ಮಾಡಬೇಕಾದ್ರೆ ಒಂದೆರಡು ಜನ ನಮ್ಮ ಕೂಡ ಕರ್ಕೊಂಡು ಬರೋದು ಅಡ್ಯಾರಕ್ಕೆ. ಒಮ್ಮೆ ಅಡ್ಯಾರ ನೋಡಿದ್ರೆ ಅವ್ರು ಥಿಯಾಸಫಿ ಮೆಂಬರ್ ಆಗ್ತಾರೆ, ತನ್ನಿಂದ ತಾನೇ ಪ್ರಚಾರ ಆಗ್ತಾರೆ. ನಾವು ಹಿಂಗೆ ಮೆಂಬರ್ ಆಗಿದ್ದು ರೀ.
ನಮ್ಮ ಸೀನಿಯರ್ ಮೆಂಬರ್ ಅವ್ರು ಅಂತಿದ್ರು, ನೀವು ನಡ್ರಿ ಒಮ್ಮೆ ಅಡ್ಯಾರ್ಕೆ ನಡ್ರಿ, ನಾನು ನಿಮಗೆ ಹೇಳೋಕೆ ಆಗೋದಿಲ್ಲ, ನೀವು ಅಡ್ಯಾರ್ಕೆ ಬರ್ರಿ ನೋಡ್ರಿ ಅಂತ. ಇಟ್ ಈಸ್ ಎ ಫ್ಯಾಕ್ಟ್. ಇಫ್ ಯು ಕಮ್ ಟು ಅಡ್ಯಾರ್ and attend something, you remain in that atmosphere. That atmosphere itself inspires you. ಪ್ರಚಾರ ಮಾಡಬೇಕಾದ್ರೆ ಇದೆಲ್ಲ ನೀವು ನೆನಪಿಡಬೇಕು. ಈಗ ಲಕ್ಷ್ಮೇಶ್ ಅವರು ಪ್ರಚಾರ ಮಾಡ್ತಾರೋದು ಆನ್ಲೈನ್, ಅದು ಉತ್ತಮ. ಇಲ್ಲಿ ಕೇಳಿದ್ರೆ ಎಲ್ಲರೂ ಕೇಳ್ತಾರೆ, ಅದನ್ನು ಎಷ್ಟು ಜನ ಕೇಳ್ತಾರೆ ನನಗೆ ಗೊತ್ತಿಲ್ಲ, ಅದನ್ನು ಕೇಳ್ತಾರೆ. ಭಾಳ ಕನೆಕ್ಟ್ ಆದ್ರು ನಾವು. ಈಗ ಟೆಕ್ನಿಕ್ ಇಷ್ಟು ಬೆಳೆದದ್ರಿ, ಅದು ಉತ್ತಮ. ಅದು ಆನ್ಲೈನು ಆದ್ರೂ ಈಗ ಬೇರೆದ ಕೇಳ್ಕೊತಕ್ಕಿಂತ ಇದನ್ನು ಕೇಳ್ಕೊತ ಕುಂತ್ರೆ ಚಲೋ. ನನ್ನ ಕನ್ನಡ ಹೆಚ್ಚು ಬರೋದಿಲ್ಲ ರೀ, ಅದನ್ನು ಮಾತಾಡಿದ್ದೆ ನಿಮಗೆ ತಿಳಿದ್ರೆ ಅತ್ತಮ್ಮ, ಇಲ್ಲಾದ್ರೆ ಕ್ಷಮಾ ಮಾಡಿರಿ. ಸೊ ಐ ಆಮ್ ಹ್ಯಾಪಿ ಟು ಬಿ ವಿತ್ ಯು ವಿತ್ ಆಲ್ ದಿಸ್. ಥ್ಯಾಂಕ್ ಯು ವೆರಿ ಮಚ್.